ನೋಡಿ ವಿದ್ಯಾರ್ಥಿಗಳೇ, ಇವತ್ತು ಹಾಗಾದ್ರೆ ನಾನು 55ನೇ ಪ್ರಶ್ನೆಗಳ ಬಗ್ಗೆ ನಾನು ಹೇಳಿದೆ. ಇಲ್ಲಿ 56ನೇ ಪ್ರಶ್ನೆ ನಾವು ನೋಡ್ಬೋದು. ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ. ನೋಡ್ಬೋದು, ಇಲ್ಲಿ ಆಪ್ಷನ್ ಆಗಿರ್ತಕ್ಕಂಥ ಮಾರಿಯಾ ಮಂಟೆಸ್ಟೋರಿ ಅಂತ ಇದೆ. ಆಪ್ಷನ್ ಬಿ ಜಾನ್ ಲಾಕ್, ಆಪ್ಷನ್ ಸಿ ಫ್ರೆಡರಿಕ್ ಪ್ರೊವೆಲ್. ನೋಡಿ ವಿದ್ಯಾರ್ಥಿಗಳೇ, ನಿಮಗೇನಾದ್ರೂ ಈ ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಪ್ರಯತ್ನ ಮಾಡ್ಬೋದು. ಏನೇನು ಈ ಕ್ವಶನ್ಗಳಿಗೆ ನೀವು ಆಲ್ರೆಡಿ ನೀವು ಆನ್ಸರ್ ಗೊತ್ತಿದ್ರೆ ನೀವು ಕಾಮೆಂಟ್ಗಳ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಉತ್ತರಗಳನ್ನು. ಹಾಗಾಗಿ ನೋಡ್ಬೋದು, ಇದಕ್ಕೆ ಆನ್ಸರ್ ಶಿಕ್ಷಕರ ಒಬ್ಬ ತರಬೇತಿಗಾಗಿ ಪ್ರಪ್ರಥಮವಾಗಿ ನಮ್ಮ ಮೊದಲಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು ಅನ್ನೋದಾದ್ರೆ ನಾವು ನೋಡ್ಬೋದು ಫ್ರೆಡರಿಕ್ ಪ್ರೊವೆಲ್ ಅಂತ ಹೇಳಿದ್ವಿ. ನಾವು ಶೈಕ್ಷಣಿಕ ವಿಜ್ಞಾನ ಕ್ಲಾಸ್ನಲ್ಲಿ ಮಾಡೋದಾಗ ನಾನು ಹೇಳಿದ್ದೀನಿ ಇದನ್ನ. ಹಾಗಾಗಿ ಈ ಆನ್ಸರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹಾಗಾದ್ರೆ 57ನೇ ಪ್ರಶ್ನೆ ನಾವು ನೋಡೋಣ. ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹನು ಅಂದ್ರೆ ಅಮೆರಿಕ ದೇಶದ ಮನೋವಿಜ್ಞಾನದ ಪಿತಾಮಹ ಯಾರನ್ನು ಇದು ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಆಗಿರ್ತಕ್ಕಂಥ ಮ್ಯಾಕ್ ಡೋಗಲ್ ಅಂತ ಇದೆ. ಆಪ್ಷನ್ ಬಿ ಅಬ್ರಾಮ್ ಮೊಸ್ಲೋ ಅಂತ ಇದೆ. ಆಪ್ಷನ್ ಸಿ ವ್ಯಾಟ್ಸನ್, ಆಪ್ಷನ್ ಡಿ ವಿಲಿಯಂ ಜೇಮ್ಸ್. ನೋಡಿ, ಇದು ಆಪ್ಷನ್ ಆಗಿರ್ತಕ್ಕಂಥ 4 ಆಪ್ಷನ್ ಅದಾವು. ಅಂದ್ರೆ ಈಗ ನಮ್ಮ ದೇಶದಲ್ಲಿ ಒಂದೊಂದು ದೇಶದಲ್ಲಿ ಅವರಿರ್ತಕ್ಕಂಥ ಮನೋವಿಜ್ಞಾನದ ಪಿತಾಮಹಗಳು ಅದಾರೆ. ಆದ್ರೆ ಇಲ್ಲಿ ಅಮೆರಿಕದ ಆಗಿರ್ತಕ್ಕಂಥ ಮನೋವಿಜ್ಞಾನದ ಪಿತಾಮಹ ಅಂತ ಕೇಳಿದ್ದಾನೆ. ಹಾಗಾಗಿ ನೀವು ಸರಿಯಾಗಿರ್ತಕ್ಕಂಥ ಕ್ವಶನ್ಗಳ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಆಪ್ಷನ್ ಡಿ ಆಗಿರ್ತಕ್ಕಂಥ ವಿಲಿಯಂ ಜೇಮ್ಸ್ ಏನಾಗಿರ್ತಾನ ಅಮೆರಿಕ ಮನೋವಿಜ್ಞಾನದ ಪಿತಾಮಹ ಆಗಿರ್ತಾನೆ. ಹಾಗಾಗಿ ನಾವು ಆಪ್ಷನ್ ಡಿ ಹಾಕ್ಬೇಕಾಗತ್ತೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡಪ್ಪ, ಏನಪ್ಪಾ ಆಪ್ಷನ್ ವಿಲಿಯಂ ಜೇಮ್ಸ್ ಆಗಿರ್ತಾನೆ. ನೋಡ್ಬೋದು, ಇಲ್ಲಿ ಅಮೆರಿಕದ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಭಾರತದ ಆಗಿರ್ತಕ್ಕಂಥ ಮನೋವಿಜ್ಞಾನ ಪಿತಾಮಹ ಯಾರಿಗೆ ಗೊತ್ತು? ಸ್ಟೂಡೆಂಟ್, ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಆನ್ಸರ್ ಗೊತ್ತಿರುತ್ತೋ ಭಾರತದ ಮನೋವಿಜ್ಞಾನ ಪಿತಾಮಹ ಯಾರು ಅನ್ನೋ ಪ್ರಶ್ನೆಯನ್ನು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ನೀವು ಕೊಡಿ. ಯಾರ್ಯಾರಿಗೆ ಆನ್ಸರ್ ಗೊತ್ತಿದೆಯೋ ಮತ್ತು ನಿಮಗೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮನೋವಿಜ್ಞಾನದ ನಿಮಗೆ ಗೊತ್ತಿದ್ರೆ ಅಲ್ಲಿ ಮೆನ್ಷನ್ ಮಾಡಿ ಕಾಮೆಂಟ್ ಮೂಲಕ. ಈ ಏನಪ್ಪಾ ಅಮೆರಿಕದ ಮನೋವಿಜ್ಞಾನಿ, ಈ ಭಾರತದ ಮನೋವಿಜ್ಞಾನಿ ಆಗಿರ್ಬೋದು, ರಷ್ಯಾದ ಮನೋವಿಜ್ಞಾನಿ, ನೀವು ಯಾರ್ಯಾರು ಇದ್ರು ಗೊತ್ತಿರೋರು ಏನ್ ಮಾಡ್ಬೇಕು ಅಂದ್ರೆ ಕಾಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ಹಾಕಿ. ಮತ್ತು ನೋಡೋಣ, ಇಲ್ಲಿ 58ನೇ ಪ್ರಶ್ನೆ ನೋಡುವುದಾದ್ರೆ ಬೌದ್ಧಿಕ ವಿಕಾಸದ ಅರ್ಥವೇನೆಂದರೆ? ಇಲ್ಲಿ ಆಪ್ಷನ್ ಎ ಬುದ್ಧಿಶಕ್ತಿ ವಿಕಾಸ ಅಂತ ಇದೆ. ಆಪ್ಷನ್ ಬಿ ಸಾಮಾಜಿಕ ಗುಣಗಳು ವಿಕಾಸ, ವ್ಯಕ್ತಿಯ ವಿಕಾಸ. ಇವು ಆಪ್ಷನ್ ಇದಾವೆ 3. ಇಲ್ಲಿ ನೋಡ್ಬೋದು ಬೌದ್ಧಿಕವಾಗಿರ್ತಕ್ಕಂಥ ವಿಕಾಸದ ಅರ್ಥವೇನೆಂದ್ರೆ ಪ್ರಮುಖವಾಗಿ ಹೇಳ್ಬೋದು ಬುದ್ಧಿಶಕ್ತಿಯ ಆಗಿರ್ತಕ್ಕಂಥ ವಿಕಾಸವೇ ನಾವು ಏನಪ್ಪಾ ಬೌದ್ಧಿಕ ವಿಕಾಸ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಹಾಕ್ಬೇಕು. ಮತ್ತು ನಾನು 59ನೇ ಪ್ರಶ್ನೆ ನೋಡೋಣ. ಮಾನವನಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಒಂದು ಮನುಷ್ಯನಲ್ಲಿ ಒಂದು ಗುಣ ಉಂಟಾಗುತ್ತದೆ. ಆ ಗುಣಾತ್ಮಕ ಬದಲಾವಣೆಯನ್ನು ಏನ್ ಅನ್ನುತ್ತೇವೆ? ಹಾಗಾದ್ರೆ ಆಪ್ಷನ್ ಎ ಬೆಳವಣಿಗೆ ಅಂತ ಇದೆ. ಆಪ್ಷನ್ ಬಿ ವಿಕಾಸ ಅಂತ ಇದೆ. ಆಪ್ಷನ್ ಸಿ ಪರಿಕಲ್ಪನೆ, ಆಪ್ಷನ್ ಡಿ ವ್ಯಕ್ತಿತ್ವ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಅನ್ಬೋದು ವಿಕಾಸ ಅಂತವಿ. ಮಾನವನಲ್ಲಿ ಉಂಟಾಗಿರ್ತಕ್ಕಂಥ ಗುಣಾತ್ಮಕ ಬದಲಾವಣೆ ವಿಕಾಸ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡೋಣ, ಇಲ್ಲಿ 60ನೇ ಪ್ರಶ್ನೆ. ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ? ಆಪ್ಷನ್ ಬಿ ಕಲಿಕೆ, ಆಪ್ಷನ್ ಬಿ ಕಲ್ಪನೆ ಮತ್ತು ಹಗಲುಗನಸು, ಮತ್ತು ಆಪ್ಷನ್ ಡಿ ಸ್ಮೃತಿ. ಇಲ್ಲಿ ನೋಡ್ಬೋದು ಪರಿಪಕ್ವನ ಆಗಿರ್ತಕ್ಕಂಥ ಈಗಲನ್ನ ಯಾವುದರಲ್ಲಿ ಸಹಾಯ ಮಾಡ್ತದೆ ಅಂದ್ರೆ ಕಲಿಕೆಯಲ್ಲಿ ಸಹಾಯ ಮಾಡ್ತದೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎ. ನೋಡ್ಬೋದು ಎಲ್ಲ TET ಅಭ್ಯರ್ಥಿಗಳು, ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ TET MCQ ಈಗ ಎಷ್ಟು 60 ಪ್ರಶ್ನೆಗಳಿಗೆ ನಾನು ಬಿಡ್ತಾ ಹೋಗಿದ್ದೀನಿ. ಅಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿಯೂ ಸುಮಾರು 8ರಿಂದ 10 ಕ್ವಶನ್ಗಳಿಗೆ ಇಂಪಾರ್ಟೆಂಟ್ ಅಂದ್ರೆ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10 ಆಗಿರ್ತಕ್ಕಂಥ MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ವಿವರಣೆ ರೀತಿಯಾಗಿ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಇವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಂದ್ರೆ TET ನೀವು ಇಂಪಾರ್ಟೆಂಟ್ ಯಾರು ಪಾಸ್ ಆಗಿಲ್ಲೋ ಅಥವಾ ಪಾಸ್ ಆದವರು ಹೈಯೆಸ್ಟ್ ಸ್ಕೋರ್ ಮಾಡಲು ಏನಪ್ಪಾ ಅಂದ್ರೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQ. ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಏನ್ ಮಾಡಪ್ಪ ಅಂದ್ರೆ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿದ್ನಲ್ಲ, ನೀವು ಈ ಆನ್ಸರ್ ಏನಾದ್ರು ಗೊತ್ತಾದ್ರೆ ಈ ಕ್ವಶನ್ಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನೀವು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆನ್ಸರ್ ಅನ್ನು ಹೇಳ್ತಾ ನಾನು ಈ ಚಾನಲ್ ಅನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.